ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಾನು ಬೆಳಗ್ಗೆಯಿಂದ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ತಾರಸಿ ತೋಟದಲ್ಲಿ ಅರಳಿರುವಂಥ ಹೂಗಳು ಯಾವ್ಯಾವು ಅನ್ನೋದನ್ನು ಇವತ್ತು ತೋರಿಸ್ತಾ ಇದ್ದೀನಿ. ತುಂಬ ಖುಷಿ ಆಗ್ತಾ ಇದೆ, ಯಾಕಂದರೆ ತುಂಬ ದಿನ ಆದಮೇಲೆ ನಾನು ಈ ವಿಡಿಯೋನ ಹಾಕ್ತಾ ಇರೋದು. ಯಾಕಂದರೆ 2-3 ದಿನದಿಂದ ಸ್ವಲ್ಪ ಮಳೆ ವಾತಾವರಣ ಇತ್ತು, ಬಿಸಿಲು ಕೂಡ ಜಾಸ್ತಿ ಇರಲಿಲ್ಲ. ಇವತ್ತು ಎಳೆ ಬಿಸಿಲು ಬಿದ್ದಿದೆ. ತುಂಬ ಚೆನ್ನಾಗಿ ಬಿಸಿಲು ಬಿದ್ದಿರೋದ್ರಿಂದ ಹೂಗಳು ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ. ಆಮೇಲೆ ಎಲೆಗಳು ಕೂಡ ಅಷ್ಟೇ ಶೈನಿಂಗ್ ಆಗಿದ್ದಾವೆ. ಮಳೆ ಬಂದು ನಿಂತಾಗ ಈ ರೀತಿ ಬಿಸಿಲು ಬಿತ್ತು ಅಂದರೆ ತುಂಬ ಚೆನ್ನಾಗಿ ಅನಿಸುತ್ತೆ ಗಾರ್ಡನ್ನು. ಅದರಲ್ಲೂ ಈ ರೀತಿ ಹೂಗಳು ಬಿಟ್ರಂತೂ ನೋಡೋದಕ್ಕೆ 2 ಕಣ್ಣು ಸಾಲಲ್ಲ, ಅಷ್ಟು ಖುಷಿ ಆಗ್ತಾಯಿತ್ತು ನನಗಂತೂ. ನೋಡಿ, ಮಾರ್ನಿಂಗ್ ಗ್ಲೋರಿ ಅಂತೂ ತುಂಬ ಚೆನ್ನಾಗಿ ಹೂ ಅರಳಿದೆ. ನನ್ನ ಹತ್ರ ಒಟ್ಟು ಈಗ ಸದ್ಯಕ್ಕೆ 2 ಕಲರ್ ಇದೆ. ಇದೊಂದು ಪರ್ಪಲು, ಆಮೇಲೆ ವೈಟ್ ಕಲರಲ್ಲಿದೆ, ಅದೊಂದಿದೆ. ಇದು ಬೀಜ ಕಲೆಕ್ಟ್ ಮಾಡಿ ಇಟ್ಕೊಳಕ್ಕಾಗ್ತಿಲ್ಲ ನನಗೆ. ಬೀಜ ಕಲೆಕ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ. ಅದು ಬೀಜ ಆದಾಗ ನಾನು ತಕ್ಕೊತೀನಿ. ಆಲ್ಮಂಡ ಫ್ಲವರ್ ಅಂತೂ ತುಂಬ ಚೆನ್ನಾಗಿ ಕಾಣುತ್ತೆ. ಈಗ ಸೀಸನ್ ಇರೋದ್ರಿಂದ ಹೂಗಳು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈಗ ಬಿಸಿಲು ಬರೋದು ಹೋಗೋದು ಈ ರೀತಿಯಾಗಿದೆ. ಸ್ವಲ್ಪ ಗಾಳಿ ಜಾಸ್ತಿನೇ ಇದೆ ಒಂದು 4 ದಿನದಿಂದ. ಮಳೆ ಏನು ಜಾಸ್ತಿ ಆಗಿಲ್ಲ, ಬಟ್ ಗಾಳಿ ಮಾತ್ರ ತುಂಬಾ ಇದೆ. ಗಾಳಿ ಕೆಲವೊಂದು ಸಣ್ಣ ಪಾಟ್ಗಳು ಬಿದ್ದೋಗಿದೆ, ತೊಂದರೆ ಇಲ್ಲ. ಕೆಲವೊಮ್ಮೆ ಈ ರೀತಿ ಆಗುತ್ತೆ. ಹಾಗೆ ಇದು ಪರ್ಸ್ಲೈನ್ ಗಿಡ ನೋಡಿ, ಇದರಲ್ಲೂ ಕೂಡ ಹೂಗಳು ತುಂಬ ಚೆನ್ನಾಗಿ ಬಿಟ್ಟಿದೆ. ಯೆಲ್ಲೋ ಕಲರ್ ಫ್ಲವರ್ಸು ತುಂಬ ಅಟ್ರ್ಯಾಕ್ಟಿವ್ ಅನಿಸುತ್ತೆ, ಚೆನ್ನಾಗಿ ಅನಿಸುತ್ತೆ ನೋಡೋದಕ್ಕೆ. ಹಾಗೆ ನಿಂಬೆಹಣ್ಣಿನ ಗಿಡದಲ್ಲಿ ಇವತ್ತು ಹಣ್ಣಾಗಿತ್ತು, ಅದನ್ನು ಕೂಡ ತೆಗಿತು. ಈ ರೀತಿ ನಿಂಬೆಹಣ್ಣಿನ ಗಿಡದಲ್ಲಿ ಏನಂದರೆ ಸಾಕಷ್ಟು ಒಂದು ದಿನಕ್ಕೆ 1-2 ಆದರೂ ಮಿನಿಮಮ್ ಸಿಕ್ಕುತ್ತೆ. ಸೈಜಲ್ಲಿ ಸ್ವಲ್ಪ ಚಿಕ್ಕದಿದೆ. ಮೋಸ್ಟ್ಲಿ ಅದಕ್ಕೆ ಗೊಬ್ಬರ ಹಾಕಬೇಕಿತ್ತು, ನಾನು ಹಾಕಿಲ್ಲ. ಹಾಗಾಗಿ ಸ್ವಲ್ಪ ಗಿಡಗಳ ಬಗ್ಗೆ ಅಷ್ಟು ಕೇರ್ ಆಗ್ತಾಯಿಲ್ಲ. ಅದಕ್ಕೋಸ್ಕರ ಕೆಲವೊಂದು ಗಿಡಗಳು ಇದಾಗಿದೆ. ಹಾಗೆ ಇಲ್ಲಿ ನೋಡಿ, ಬಿಳಿ ದಾಸವಾಳದಲ್ಲಿ ಎಷ್ಟು ಚೆನ್ನಾಗಿ ಹೂ ಬಿಟ್ಟಿದೆ ಅಂತ. ಆಮೇಲೆ ಈ ಒಂದು ವಾಟರ್ ಲಿಲ್ಲಿ ಅಂತೂ ಕ್ಯಾಶುವಲ್ ಆಗಿ ತುಂಬ ಚೆನ್ನಾಗಿ ಹೂಗಳು ಬಿಡ್ತಾಯಿದೆ. ನಾನು ಮೇಲೆಯಿಂದ ಬಂದುಬಿಟ್ಟು ಇವತ್ತು ಅವಲಕ್ಕಿ ಒಗ್ಗರಣೆ ಮಾಡಿತ್ತು. ಅವಲಕ್ಕಿ ಒಗ್ಗರಣೆ ತಿಂದುಬಿಟ್ಟು ಬೇರೆ ಕೆಲಸಗಳನ್ನೆಲ್ಲ ಮಾಡಿಕೊಂಡೆ. ಮಧ್ಯಾಹ್ನಕ್ಕೆ ಮೊಸರು ಸಾರು ಮಾಡಿದ್ದೆ ನಾನು. ಅದನ್ನು ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಯಾವ ರೀತಿ ಮಾಡೋದು ಅಂತ. ಅನ್ನಕ್ಕೆ, ಚಪಾತಿಗೆ, ರೊಟ್ಟಿಗೆ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನಾನಿವತ್ತು ಅನ್ನಕ್ಕೆ ಮಾಡ್ತಾಯಿದ್ದೀನಿ. ಒಗ್ಗರಣೆಗೆ ಜೀರಿಗೆ, ಸಾಸಿವೆ, ಕರಿಬೇವು ಹಾಗೆ ಉಳ್ಳಾಗಡ್ಡಿನ ಹಾಕ್ತಾಯಿದ್ದೀನಿ. ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಕೂಡ ಇದಕ್ಕೆ ಸೇರಿಸ್ಕೋಬೇಕು. ಆಮೇಲೆ ಹಸಿಮೆಣಸಿನ್ಕಾಯಿ ತುಂಬ ಚೆನ್ನಾಗಿರುತ್ತೆ ರುಚಿ. ನೀವು ಕೂಡ ಒಂದು ಸಾರಿ ಟ್ರೈ ಮಾಡಿ. ನೀವು ಬೇಕು ಅಂದರೆ ಮೊದಲೇ ಎಣ್ಣೆಯಲ್ಲಿ ಮೆಣಸಿನ್ಕಾಯಿನ ಫ್ರೈ ಮಾಡ್ಕೋಬೋದು, ಇಲ್ಲಾಂದರೆ ಆಮೇಲೆ ಕೂಡ ಹಾಕ್ಕೋಬೋದು. ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಒಂದು ಸ್ವಲ್ಪ ಅರಿಶಿಣ ಪುಡಿ. ನೀವು ಹಸಿಮೆಣಸಿನ್ಕಾಯಿ ಬೇಡ ಅಂದರೆ ಖಾರದ ಪುಡಿ ಕೂಡ ಹಾಕ್ಕೋಬೋದು. ನಾನಿಲ್ಲಿ ಒಂದು ಸ್ವಲ್ಪ ಸಕ್ಕರೆ ಹಾಕ್ತಾಯಿದ್ದೀನಿ. ಸಕ್ಕರೆ ಹಾಕಿ ತುಂಬಾ ರುಚಿಯಾಗುತ್ತೆ ಸಕ್ಕರೆ ಹಾಕಿದ್ರೆ. ಈಗ ಎಲ್ಲನೂ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಉಳ್ಳಾಗಡ್ಡಿ ಚೆನ್ನಾಗಿ ಬೇಯಬೇಕು ಎಣ್ಣೆಯಲ್ಲಿ, ಅಲ್ಲಿ ತನಕ ನೀವು ಇದನ್ನು ಫ್ರೈ ಮಾಡಬೇಕಾಗತ್ತೆ. ಈಗ ನೋಡಿ, ಇದೆಲ್ಲ ಫ್ರೈ ಆಗಿದೆ. ಈಗ ನಾನು ಇದನ್ನು ಸ್ಟವ್ನ ಆಫ್ ಮಾಡಿಬಿಟ್ಟು ಒಂದು ಮುಚ್ಚಳನ ಮುಚ್ಚಿ ಬಿಡ್ತೀನಿ. ಇದು ಒಗ್ಗರಣೆ ಪೂರ್ತಿ ತಣ್ಣಗಾಗಬೇಕು, ಅಲ್ಲಿ ತನಕ ನೀವು ಇದನ್ನು ಬಿಡಬೇಕು. ಈಗ ತಣ್ಣಗಾದಮೇಲೆ ಇದಕ್ಕೇನು ಮಾಡ್ತೀನಿ, ನಾನು ಒಂದು ಸ್ವಲ್ಪ ಮೊಸರನ್ನು ಹಾಕಿ ಕಲಿಸ್ಕೊತೀನಿ. ನಿಮಗೆ ಎಷ್ಟು ಮೊಸರು ಬೇಕಲ್ಲ ಅಷ್ಟು ಮೊಸರನ್ನು ನೀವು ಸೇರಿಸ್ಕೋಬೋದು. ಈಗ ಒಗ್ಗರಣೆ ತಣ್ಣಗಾದ್ಮೇಲೆ ನೀವು ಮೊಸರನ್ನು ಸೇರಿಸ್ಬೇಕಾಗತ್ತೆ. ನಾನೀಗ ಮೊಸರನ್ನ ಹಾಕ್ತಾಯಿದ್ದೀನಿ. ಆದಷ್ಟು 1 ಗ್ಲಾಸ್ ಮೇಲೆ ಮೊಸರನ್ನು ನಾನು ಇದಕ್ಕೆ ಸೇರಿಸ್ಕೊಂಡೆ. ಈಗ ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಂಬಿಟ್ರೆ ನಿಮಗೆ ಮೊಸರು ಸಾರು ರೆಡಿ ಆಗುತ್ತೆ. ಇದನ್ನು ನೀವು ಚಪಾತಿ ಜೊತೆಗೂ ತಿನ್ಬೋದು, ಅಥವಾ ನೀವು ರೊಟ್ಟಿ ಜೊತೆಗೆ, ಇಲ್ಲ ಅಂದರೆ ಅನ್ನದ ಜೊತೆಗಂತೂ ಒಳ್ಳೆ ಕಾಂಬಿನೇಷನ್ನು. ನಿಮ್ಗೆ ದಿನ ಬೇಳೆ ಸಾರು ತಿಂದು ಬೇಜಾರಾಗಿದೆ ಅಂದರೆ ಈ ರೀತಿಯಾಗಿ ಮೊಸರು ಸಾರನ್ನ ಮಾಡ್ಕೊಂಡು ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ಕೆಲವೊಂದು ಸಾರಿ ಪಲ್ಯ ಮಾಡೋಕ್ಕೆ ಬೇಜಾರಾಗಿರುತ್ತೆ ಅಥವಾ ಬೇಡ ಆಗಿರುತ್ತೆ ನೋಡಿ, ಅಂಥ ಟೈಮಲ್ಲಿ ಬೇಳೆ ಸಾರು ತಿಂದು ಬೇಜಾರಾಗಿರುತ್ತೆ. ಆ ಟೈಮಲ್ಲಿ ನಿಮಗೆ ಜಾಸ್ತಿ ಕೆಲಸ ಇಲ್ಲದೆ ಬೇಗ ಆಗುವಂತಹ ಸಾಂಬಾರಿದು. ಅದು ಟೇಸ್ಟಿಯಾದಂಥ ಸಾಂಬಾರು, ತುಂಬ ರುಚಿಯಾಗಿರುತ್ತೆ. ಒಂದು ಸಾರಿ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ. ಮಧ್ಯಾಹ್ನಕ್ಕೆ ಇವತ್ತು ಅನ್ನ ಮೊಸರು ಸಾರು ನಮ್ಮದು.
ನಮ್ಮ ಮನೆಯವ್ರಿಗೂ ಕೂಡ ತುಂಬಾ ಇಷ್ಟ ಆಯಿತು. ನನಗಂತೂ ಈ ಮೊಸರು ಸಾರಿದ್ರೆ ಏನೂ ಬೇಕಾಗಲ್ಲ, ಅನ್ನ ಸಾರು ಈ ಮೊಸರು ಸಾರನ್ನ ತಿಂದ್ಬಿಡ್ತೀನಿ ನಾನು. ಇದಿಷ್ಟು ಆದಮೇಲೆ ಸ್ವಲ್ಪ ರೆಸ್ಟ್ ಮಾಡೋ ಅಷ್ಟೊತ್ತಿಗೆ ನನ್ನ ಮಗಳು ಕೂಡ ಬಂದಳು. ಸಂಜೆ ಒಂದು ಸ್ವಲ್ಪ ಹೊರಗಡೆ ಹೋಗಿದ್ವಿ, ಅವಳು ನಮ್ಮ ಜೊತೆಗೆ ಬರಲಿಲ್ಲ ಇವತ್ತು, ನಾವೇ ಹೋಗಿದ್ವಿ. ಆವಾಗ ಈ ಹಣ್ಣು ತೊಗೊಂಡು ಬಂದ್ವಿ. ಈ ಹಣ್ಣಿಗೆ ನೀವು ಏನಂತೀರಾ ಅಂತ ಕಮೆಂಟ್ ಮಾಡಿ. ನಾವು ಇದಕ್ಕೆ ಚಳ್ಳಹಣ್ಣು, ಅಂಟಹಣ್ಣು, ಶಿಂಬಳಹಣ್ಣು, ಆಮೇಲೆ ಸುಮಾರು ವೆರೈಟಿನಲ್ಲಿ ಹೆಸರುಗಳನ್ನ ಕರೀತಾರೆ. ಇದಕ್ಕೆ ಬುಕ್ಕಿಗೆಲ್ಲ ಅಂಟು ಹಚ್ಚೋದಕ್ಕೆ ಇದನ್ನು ಯೂಸ್ ಮಾಡ್ತಾರಂತೆ. ನೀವು ಯಾವುದಕ್ಕೆ ಯೂಸ್ ಮಾಡ್ತೀರಾ, ಇದನ್ನು ತಿಂತೀರಾ ಇಲ್ವಾ ಅಂತ ಹೇಳಿ. ನಮ್ಮ ಮನೆಯವ್ರಿಗೆ ಬಾಲ್ಯದ ನೆನಪು ಅಂತಲೇ ಹೇಳ್ಬೋದು. ಇದು ಹೊಲದಲ್ಲಿ ಗಿಡ ಇತ್ತು, ಹೊಲದವ್ರಿಗೆ ಕೇಳಿದಾಗ ನೋಡಿ ಕಡ್ಡಿನೇ ಮುರಿದು ಕೊಟ್ಟಿದ್ದಾರೆ ಅವರು. ತುಂಬ ಖುಷಿ ಅನ್ನಿಸ್ತು. ಅವರು ಕೂಡ ನೆಕ್ಸ್ಟ್ ಬಂದಾಗ ಹೇಳಿ ನಾವೇ ನಿಮಗೆ ಹರಿದು ಕೊಡ್ತೀವಿ ಅಂತ ಹೇಳಿದ್ರು. ಯಾಕಂದರೆ ನಮಗಾಗಿದ್ದರೆ ನಮಗೆ ಹರ್ಕೊಳಕ್ಕೆ ಬರ್ತಿರ್ಲಿಲ್ಲ ಈ ಹಣ್ಣೆಲ್ಲ. ಇದ್ರ ಒಳಗಡೆ ಒಂದು ಬೀಜದ ಥರ ಇದೆ, ಆದರೆ ಏನಂದರೆ ಇದನ್ನು ಪ್ರೆಗ್ನೆಂಟ್ ಲೇಡೀಸು ತಿನ್ನಬಾರ್ದು ಅಂತ ಹೇಳಿ ಕೊಟ್ಟರು ಅವರು. ನನ್ನ ಮಗಳಿಗೆ ಇಷ್ಟ ಆಯಿತು. ಆಮೇಲೆ ಅವಳೇನು ಮಾಡಿದ್ಲು, ಅವಳ ಫ್ರೆಂಡ್ಸಿಗೂ ಕೂಡ ಇದನ್ನು ಕೊಟ್ಟಳು. ಏರಿಯಾದಲ್ಲಿ ತಾನು ಯಾರ್ಯಾರ ಮನೆಗೆ ಹೋಗ್ತಾಳಲ್ಲ ಎಲ್ಲರಿಗೂ ಅವರು ಕೊಟ್ಟು ಬಂದ್ಲು ಅವಳು ಹಣ್ಣು ತಿನ್ನೋದಕ್ಕೆ. ಎಲ್ಲರಿಗೂ ಸಾಮಾನ್ಯವಾಗಿ ಇಷ್ಟ ಆಗಲ್ಲ ಎಲ್ಲರಿಗೂ. ಇದಿಷ್ಟು ಆದಮೇಲೆ ಅವಳು ಆಟ ಆಡಿ ಮನೆಗೆ ಬಂದಳು. ಮನೆಗೆ ಬರೋ ಅಷ್ಟರಲ್ಲಿ ರವೆ ಚೆಲ್ಲೋಗಿತ್ತು. ಆ ರವೆನ ಬಳ್ದಾಕ್ತಾ ಇದ್ದಾಳೆ. ಕೆಲವೊಂದು ಸಾರಿ ಕೋಪ ಮಾಡ್ಕೋಬೇಕಾ ಏನೋ ನಗಬೇಕಾ ಅನ್ನೋದು ಗೊತ್ತಾಗಲ್ಲ. ಕೆಲವೊಂದು ಸಾರಿ ಮಕ್ಕಳು ಆ ರೀತಿಯಾಗಿ ಮಾಡ್ತಿರ್ತಾರೆ. ಈಗ ಇವಳು ನನಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ಅದನ್ನು ತಾನೇ ಬಳಿತಾ ಇದ್ದಾಳೆ. ಇನ್ನೊಂದು ಸ್ವಲ್ಪ ಅದು ಉಳ್ಕೊಂಡಿದ್ದೆ ನೋಡಿ, ಅದನ್ನು ಅಲ್ಲಲ್ಲೇ ಬಳೆದ್ಬಿಟ್ಟು ಸರಿ ಮಾಡಬೇಕು ಅಂತ ಇದ್ಲು ಅವಳು. ನಾನು ನಿಂತಿರೋದನ್ನು ನೋಡಿ ಪೂರ್ತಿಯಾಗಿ ಬಳಿತಾ ಇದ್ಲು. ಇಲ್ಲಿ ನೋಡಿ ಈಗ ಸರಿಸ್ಬಿಟ್ಟು ಹಾಗೆ ಸರಿಸಿ ಆ ಕಡೆ ಈ ಕಡೆ ಒಂದಿಷ್ಟು ಹಾಕಬೇಕು ಅಂತ ಇದ್ಲು. ನಾನು ಹಂಗೆ ಬಳಿಬೇಡ ಎಲ್ಲದನ್ನು ಹಾಕು ಅಂತ ಹೇಳ್ತಾ ಇದ್ದೆ. ನೋಡಿ ಯಾವ ರೀತಿಯಾಗಿ ಬಳೆದ್ಬಿಟ್ಲು ಅಂತ. ಆದರೆ ಕೊನೆಗೆ ಇಷ್ಟಾದರೂ ಮಾಡಿದ್ಲಲ್ಲ ಅನ್ನೋದೊಂದು ಖುಷಿ ಇತ್ತು ಅಷ್ಟೇ. ಇದು ಇವತ್ತಿನ ನನ್ನ ಒಂದು ಸಣ್ಣ ವ್ಲಾಗು. ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೆ ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳು ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್.